ಭಗವತೋ ಅರ್ಹತೋ ಸಮ್ಮಾ ಸಂಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಭೂತಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ. ಸಂಘಟ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀನಿ. ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ಬೀದರ್ ನನ್ನ ಹೆಸರು ಮಾಣಿಕ್ರಾವ್ ಪವಾರ್. ನಾ ಭೀಮಾ ಮಾರ್ಗ ಬೀದರ್ ತಂದಿದ್ದೆ. ನಾನೇ ನಮ್ಮ ಸಜ್ಜವರಿಗೆ ತಂದಿದ್ದ ಕಾರ್ಯಕ್ರಮ ಮಾಡಬೇಕಂತ ಮಾಡಕ್ಕೆ ನಾನು ಸಾಮಾನ್ಯ ಕಾರ್ಯಕರ್ತ. ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ಸಂಪೂರ್ಣ ಆಡಳಿತ ಜವಾಬ್ದಾರಿ ನಾನು. ಹೆಸರು BN ವೆಂಕಟೇಶ್, ಡಾಕ್ಟರ್ BN ವೆಂಕಟೇಶ್ ಅಂತೇಳಿ, ರಾಜ್ಯ ಸಂಚಾಲಕರು, ಬೆಂಗಳೂರು ಭೀಮಾ ಮಾರ್ಗದಲ್ಲಿ ಕೆಲಸ ಮಾಡ್ತಾರೆ. ಬೆಳಕಾಯ್ತು ತಂದೆ ನಿಮ್ಮಿಂದ ಬಾಳು, ಬೆಳಕಾಯ್ತು ತಂದೆ ನಿಮ್ಮಿಂದ ಬಾಳು, ಬೆಳಕಾಯ್ತು ತಂದೆ ನಿಮ್ಮಿಂದ ಬಾಳು, ಬೆಳಕಾಯ್ತು ತಂದೆ. ಓ ಬಾಬಾ ಜಯ ಭೀಮಾ ಲಾ 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 ರೋ 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 ಹೇ 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 ಲಾ. 2 ವರ್ಷ 11 ತಿಂಗಳು 17 ದಿವಸ ಸಂವಿಧಾನ ಬರೆದಿರಿ. 2 ವರ್ಷ 11 ತಿಂಗಳು 17 ದಿವಸ ಸಂವಿಧಾನ ಬರೆದಿರಿ. ತಂದೆ, ಈ ದೇಶದಲ್ಲಿ ಸಂವಿಧಾನ ಬಂದಂತೆ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೀಗೆ DC, AC, SP ಇವತ್ತು ಎಲ್ಲರ ಅಧಿಕಾರ ಪಡ್ಕೊಂಡಿರ್ತಾರೆ ತಂದೆ. ಹೀಗಾಗಿ ನಿಮಗೆ ಕೋಟಿಗಳು ದೈವಗಳು. ಓ ಬಾಬಾ ಜಯ ಭೀಮಾ, ಓ ಬಾಬಾ ಜಯ ಭೀಮಾ. ನಿಮ್ಮಿಂದ ಬಾಳು ಬೆಳಕಾಯ್ತು ತಂದೆ, ನಿಮ್ಮಿಂದ ಬಾಳು ಹಸಿನಾಯ್ತು ತಂದೆ. ಸೂರ್ಯ ಚಂದ್ರ ಸಂವಿಧಾನ ಜೀವಂತ ಅಣ್ಣವರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ನಮ್ದು ಸಂಜು ಕಾಂಬ್ಳೆ ಅವರಿಗೆ, ಅಣ್ಣವರಿಗೆ ಕೂಡ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಥೋಡೆ ಜನ ನಮ್ಗೆ ಅಸ್ತವ್ಯಸ್ತ ಆಗಿದೆ. ಸಾರಿ ಅಣ್ಣ, ಅಣ್ಣವರಿಗೆ ಇದು ಮಾಡಿ ಸಾರಿ ಕೇಳ್ತೇವೆ. ಬರ್ರಿ ಅಶೋಕ್ ಬನ್ನಿ. ನೀವು ಕಾಣಂಗಿಲ್ಲ, ಯಾಕಂದ್ರೆ 20 ವರ್ಷ ಚಳವಳಿ ಕೆಲಸ ಇವತ್ತು ನಾವು ಯಾಕೆಲ್ಲರೂ ಹೆಸರು ಹೇಳ್ರಿ, ಪರಿಚಯ ಮಾಡಿಕೊಡ್ರಿ ಅಂದರೆ, ಇಲ್ಲಿ ಹೆಸರು ಹೇಳೋಕ್ಕೆ ನಾಚಿಕೆ ಆದರೆ ನಮ್ಮ ಮುಂದೆ ಏನು ಹೋರಾಟ ಮಾಡ್ತೀವಿ, ನಾವು ಯಾರು ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸ್ತೀವಿ. ಫಸ್ಟು ನಾವೇ ಹೋರಾಟ ಮಾಡಿಲ್ಲ ಅಂದರೆ, ನಮ್ಮ ಹೆಸರು ನಾವೇ ಹೇಳ್ಕೊಳಕ್ಕೆ ನಾಚಿಕೆ ಬಿದ್ದರೆ ಇನ್ನು ನಾವು ಯಾರು ನ್ಯಾಯ ಕೊಡ್ಸಕ್ಕೆ ಹೋಗ್ತೀರಿ? ಇಲ್ಲಿ ಎಲ್ಲ ಬ್ಲೂ ಶಾಪ್ ಹಾಕ್ತೀವಿ, ಎಲ್ಲ ಹಿಡಿದ್ರು, ಎಲ್ಲ ಚಳವಳಿಗಳಿಂದ ಬಂದಂತಾರೆ, ಯಾರೇನು ಹೊಸಬರಿಲ್ಲ. ಇಲ್ಲಿ ಒಂದು ಹೆಸರು ಹೇಳಕ ಇಂಥ ಹೆಸರು, ಇಂಥ ಊರು, ಇಂಥ ತಾಲೂಕು, ಇಂಥ ಇದರಲ್ಲಿ ನಾವು ಕೆಲಸ ಮಾಡ್ತಿದ್ದೀರಿ, ಇಂಥ ಚಳವಳಿಯಲ್ಲಿ ಇದ್ದೀರಿ, ನಮ್ಮ ಮುಂದೆ ನಮ್ಮ ಗುರಿ ಏನು? ಇವತ್ತು ನಾವು ಇಡೀ ಚಳವಳಿಗಳು 101 ಚಳವಳಿಗಳು ಇರ್ಬೋದು, ಆದರೆ ನಮ್ಮ ಗುರಿ ಏನಪ್ಪ ಅಂದರೆ ಎಲ್ಲ ಜಿಲ್ಲಾ ಸಂಚಾಲಕರ ಮನೆಗಳಿಗೆ ಹೋಗ್ಬೇಕು, ತಾಲೂಕು ಸಂಚಾಲಕರ ಮನೆಗಳಿಗೆ ಹೋಗ್ಬೇಕು, ಹಳ್ಳಿ ಕಡೆ ಹೋಗ್ಬೇಕು, ಹಳ್ಳಿ ಜನ ಕಷ್ಟ ಸುಖನ ನಾವು ತಿಳ್ಕೊಬೇಕು, ತಿಳ್ಕೊಂಡು ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ನಾವು ಇಲ್ಲಿ AC ರೂಮ್ ಕುತ್ಕೊಂಡು ಭಾಷಣ ಮಾಡಕ್ ನಾವು ಬಂದಿಲ್ಲ. ಇಲ್ಲಿ
ನಮಗೆ ಹಳ್ಳಿಯಲ್ಲಿ ಮೀಟಿಂಗ್ ಮಾಡ್ರಿ, ಹಳ್ಳಿಯ ರಚ್ಚಕಟ್ಟೆಯಲ್ಲಿ ಮೀಟಿಂಗ್ ಮಾಡ್ರಿ ಅಂತೇಳಿ ನಾವು ಆದೇಶ ಮಾಡಿರೋದು. ನಾವು ಎ ಸಿ ರೂಮ್ ಬಂದು ಐಬಿನಲ್ಲಿ ಉಳ್ಕೊಬೇಕು ಅಲ್ಲಿ ಉಳ್ಕೊಬೇಕು ಅಂತೇಳಿ ಬಂದಿಲ್ಲ ನಾವು. ನೀವು ಎಲ್ಲಿ ಯಾವ ಹಳ್ಳಿ ಕರೆದ್ರೂ ನಾವು ಹಳ್ಳಿಯಲ್ಲಿ ಬೇಕಾದ್ರೆ ನೀವು ರಚ್ಚಕಟ್ಟೆ ಮೇಲೆ ಮಲ್ಕಂದ್ರೂ ನಾವು ಮಲಗ್ತೀನಿ. ನೀವು ಅಲ್ಲಿ ನೀವು ಏನು ಊಟ ಹಾಕಿದ್ರು ನಾವು ತಿನ್ನಕ್ಕೆ ರೆಡಿ. ನಾವು ಒಳ್ಳೆ ಹೋಟ್ಲಿಗೆ ಹೋಗಿ ತಿನ್ಬೇಕು ಅದಂತೇಳಿ ಬಂದಿಲ್ಲ. ನಾವು ನಿಮ್ಮ ಕಷ್ಟ ಸುಖವನ್ನು ಕೇಳಕ್ಕೆ ಬಂದಿರೋದಿಲ್ಲ. ಇನ್ನೇನು ಭಾಷಣ ಭಾಷಣ ಮಾಡೋ ಟೈಮ್ ಐತೆ, ಭಾಷಣ ಮಾಡೋಣ. ಅದರಿಂದ ನಿಮ್ಮ ಯಾಕಂದ್ರೆ ನನ್ನ ಮನೇಲಿ ಏನು ಕಷ್ಟ ಐತೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ನಮ್ಮ ಚಳವಳಿ ಲೀಡರ್ಗಳು ಇವತ್ತಿಲ್ಲಿ ಒಂದು ಸಮಾವೇಶ ಮಾಡ್ಬೇಕಂತ ಡೇಟ್ ಕೇಳ್ತಾವ್ರೆ ಎಲ್ಲಾರು. ಆ ಸಮಾವೇಶಕ್ಕೆ ನಾವು ಈ ಭಾಗದಲ್ಲಿ ಜಿಲ್ಲೆ ಭಾಗದಲ್ಲಿ ಸಮಾವೇಶ ಮಾಡ್ಬೇಕಂದ್ರೆ ಕಾರ್ಯಕ್ರಮಗಳೇನು, ಉದ್ದೇಶ ಏನು, ಯಾವ ತಾಲೂಕಲ್ಲಿ ನೋಡೋ ಅವ್ರದ್ದು ರೋಡ್ ಇಲ್ಲ, ಪಂಚಾಯತಿ ಆ ಪಂಚಾಯತಿಗೆ ಒಂದು ಲೈಟ್ ಆಗಕ್ಕೆ ಅವ್ನು ಏರ್ತಾ ಇಲ್ಲ ಅಂದ್ರೆ ನೀವು ತಾಲೂಕು ಲೀಡರ್ಗಳು ಪಂಚಾಯತಿ ಬೀಗ ಹಾಕ್ರಿ. ಆ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟವ್ರೆ. ಯಾವ ಬೀಗಕ್ಕೆ ಲೈಟ್ ಇಲ್ಲ ನಾನೇ ತಂದು ಕೊಡ್ತೀನಿ, ಬೇಕಾದ್ರೆ ಹಾಕ್ರಿ. ಅವ್ರ ಮನೆ ಒಂದೊಂದು ಲೈಟ್ ಹಾಕಿ ನಾಳೆನೇ ಹಾಕ್ಸ್ರಿ, ನಾನೇ ಅಮೌಂಟ್ ಕೊಡ್ತೀನಿ. ಪಂಚಾಯತಿಯಲ್ಲಿ ಗೆದ್ದ ಓಟು ನಾವು ಹಾಕಿರೋ ಓಟು, ಬಾಬಾ ಸಾಹೇಬ್ ಕೊಟ್ಟಿರೋ ನಮ್ಮ ಕೊಡುಗೆ. ಇವತ್ತು ನೆಕ್ಸ್ಟ್ ಪಂಚಾಯತಿಗೆ ಎಲೆಕ್ಷನ್ ಬರ್ತವೆ, ನಾಳೆ ನಾವು ನಿಲ್ಬೋದು, ನೀವು ನಿಲ್ಬೋದು, ಇನ್ನೊಬ್ರು ಎಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿ ತಂದು ಕೊಟ್ಟಿರೋ ಬಾಬಾ ಸಾಹೇಬರು. ಅದರಿಂದ ನನ್ನ ತಾಲೂಕು ಸಂಚಾಲಕರು ಕೇಳೋದು ಇಷ್ಟೇ, ಫಸ್ಟು ತಾಲೂಕು ಕಮಿಟಿ ಪೂರ್ತಿ ಆಗಬೇಕು, ಹೋಬಳಿ ಕಮಿಟಿಗಳಾಗಬೇಕು, ಗ್ರಾಮಾಂತರದಲ್ಲಿ ಬೋರ್ಡ್ಗಳು ಬಿಡಬೇಕು. ಯಾರು ಪ್ರತಿಯೊಬ್ಬರು ಲೀಡರ್ಗಳು ಇರ್ತೀರೋ ಅವ್ರ ಮನೆ ಮುಂದೆ ಬೋರ್ಡ್ ಹಾಕ್ಬೇಕು. ನಮ್ಮ ಸಂಘಟನೆ ಹೆಸರು, ನಿಮ್ಮ ಹೆಸರು, ಸ್ಟೇಟ್ ಲೀಡರ್ ಹೆಸರು, ಫಸ್ಟ್ ಸಂಘಟನೆ ಹೆಸರು ಬೋರ್ಡ್ ಹಾಕ್ರಿ. ಯಾವ ಪಂಚಾಯತಿಯಲ್ಲಿ ಯಾವ ಚರಂಡಿ ಕೆಲಸ ಆಗಿರಲ್ಲ, ಇಲ್ಲೋ ಮನೆ ಕಟ್ಟೋದಕ್ಕ ಲೋನ್ ಕೊಡ್ತಾ ಇಲ್ಲ, ಅದನ್ನೊಂದು ಅರ್ಜಿ ಕೊಡ್ರಿ ಲೆಟರ್ಡಲ್ಲಿ. ಯಾರು ಮಾಡಿಲ್ಲ ಅದನ್ನ ತಾಲೂಕು ಗಮನಕ್ಕೆ ತಗೊಂಡು ಹೋಗ್ರಿ, ನಗರಸಭೆಗೆ ತಗೊಂಡು ಹೋಗ್ರಿ, ಜಿಲ್ಲಾ ಪಂಚಾಯತಿಗೆ ತಗೊಂಡು ಹೋಗ್ರಿ. ಮಾಡಿಲ್ಲ ಅಂತ ಕಾಲದಲ್ಲಿ ಒಂದು ಹ್ಯಾಂಡ್ ಬಿಟ್ಟು ಧರಣಿ ಕುಂತ್ಕೊಡ್ರಿ, ನಾನು ಬರ್ತೀನಿ. ಚರಂಡಿ ಕೆಲಸ ಆಗ್ಬೇಕು. ನಾವೇನು ಅವ್ರ ಆಸ್ತಿ ಕೇಳ್ತಾ ಇಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರ ಯಾರು ಬಡವ್ರಿಗೆ ಜಮೀನಿಲ್ಲೋ ಅವ್ರ ಜಮೀನ್ ಕೊಡ್ತೀನಿ ಅಂತೂ ಆದೇಶ ಮಾಡವ್ರೆ, ಮನೆಯಲ್ಲಿದ್ದವ್ರು ಮನೆ ಕಟ್ಕೊಡ್ತೀನಿ ಅಂತ ಆದೇಶ ಮಾಡವ್ರೆ, ಜಾಗ ಇದ್ದವ್ರು ಜಾಗ ಕೊಡ್ತೀನಿ ಅಂತೇಳಿ ಆದೇಶ ಮಾಡವ್ರೆ. ಅದನ್ನ ನಡೆಸ್ಬೇಕಲ್ವಾ? ಅದನ್ನ ನಡೆಸ್ಬೇಕಂದ್ರೆ ಸರ್ಕಾರ ಗಮನ ನಾವು ತರಬೇಕಲ್ಲ. ಯಾರಿಗೋ ಬೇಕಾದವ್ರಿಗೆ ಅವ್ರು ಕುಂತ್ಕೊಂಡು ಅರ್ಜಿ ಕೊಟ್ಟು ಮಾಡ್ಬೋದು ಇಲ್ಲಿರೋ MLAಗಳು ಮಂತ್ರಿಗಳು ಎಲ್ಲಾನು. ಆದ್ರೆ ನಮ್ಮ ಚಳವಳಿ ಮಾಡ್ತಿರೋದೇನಪ್ಪಾ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾರಿಗ ಜಾಗ ಇಲ್ಲ, ಯಾರಿಗ ಮನೆ ಇಲ್ಲ, ಯಾರಿಗ ಸೈಟ್ ಇಲ್ಲ, ಒಂದು ಪಟ್ಟಿ ಕೊಡ್ರಿ. ನಾನು ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ಕೇಳ್ತಾ ಇದ್ದೀನಿ, ಯಾರು ನಮ್ಮ ಗಮನ ತಂದಿಲ್ಲ. ಅದನ್ನ ಪಟ್ಟಿ ಕೊಡ್ರಿ, ಸರ್ಕಾರ ಗಮನ ತರೋಣ. ಅವ್ರು ಏನನ್ನ ಮಾಡಿಲ್ಲ ಅಂದಾಗ ಒಂದು ಹೋರಾಟ ಮಾಡೋಣ. ನಮ್ಮ ಹಕ್ಕು ಹೋರಾಟದಿಂದ ನಾವು ತಿನ್ಬೇಕು ಊಟ. ಯಾರು ನಮ್ಮ ಮನೆ ಬಾಗಿಲಿಗೆ ಬಂದು ಯಾರು ಹೂವು ಕೊಡಲ್ಲ, ನಮ್ಗೆ ಯಾರು ಊಟ ಕೊಡಲ್ಲ. ನಮ್ಮ ಹಕ್ಕನ್ನ ನಾವೇ ಹೋರಾಟ ಮುಖಾಂತರ ನಮ್ಮ ಹಕ್ಕನ್ನ ನಾವು ಪಡ್ಕೊಬೇಕು ಅಂತ ಹೇಳ್ತಾ ಏನಿವತ್ತು ಎಲ್ಲರೂ ಸೇರಿದಿರಿ. ದಯವಿಟ್ಟು ಮುಂದೆ ತಾಲೂಕು ಸಂಚಾಲಕರು ಒಂದು ತಾಲೂಕು ತಹಸೀಲ್ದಾರ್ ಇದ್ದಂಗೆ. ನಮಗೆ ಯಾರೇನು ಅಧಿಕಾರಿಗಳು ಎಕ್ಸಾಮ್ ಬರ್ದು ನಮ್ಗೆ ಪಾಸ್ ಆಗಿಲ್ಲ, ನಮ್ಮ ಬಾಬಾ ಸಾಹೇಬ್ರೆ ಪಾಸ್ ಮಾಡವ್ರೆ. ಅವರು ಪ್ರತಿಯೊಂದು ಹೆಣ್ಮಕ್ಳಿಗಾಗ್ಲಿ ಎಲ್ರಿಗೂ ಮೀಸಲಾತಿ ತಂದು ಕೊಟ್ಟವ್ರೆ. ಬೇಜನ್ ಕೋಟಿಗಳಷ್ಟು ನಮ್ಗೆ ಬದುಕೋ ದಾರಿ ಕೊಟ್ಟವ್ರೆ. ಅದನ್ನ ನಾವು ಬಳಸ್ಕೊಳ್ಳೋ ರೀತಿ ಬೇಕು ನಮ್ಗೆ. ನಾವು ಹೋಗೋ ಅಜ್ಜೆ, ನಾವು ಮುಂದೆ ಏನ್ ಅಜ್ಜೆ ಇರ್ತೀರಿ, ಏನ್ ಮಾಡ್ಬೇಕಂತ ನಾವು ಗುರಿ ಮಾಡ್ತಿರೋ ಆ ಗುರಿನ ನಾವು ಸಾಧಿಸ್ಬೇಕು. ಯಾವತ್ತು ನಮ್ಮ ತಾಲೂಕಲ್ಲಿ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇದೇ ಇರ್ತೈತೆ. ಅದರಿಂದ ನಮ್ಮ ತಾಲೂಕು ಸಂಚಾಲಕರು ಫಸ್ಟ್ ಹಳ್ಳಿಗಳ ಗಮನಕ್ಕೆ ಹೋಗ್ರಿ, ಒಂದು ಪಟ್ಟಿ ಮಾಡ್ರಿ. ಆ ಪಟ್ಟಿ ಮಾಡಿ ನಿಮ್ಮ ಕಚ ಎಲ್ಲಿ ಪಂಚಾಯತಿಗಳು ಅದಕ್ಕೆಲ್ಲ ಒಂದು ಅರ್ಜಿ ಕೊಡ್ರಿ, ತಾಲೂಕ್ ಪಂಚಾಯತಿ ಕೊಡ್ರಿ, ಜಿಲ್ಲಾ ಪಂಚಾಯತಿಗಳು ಕೊಡ್ರಿ, DC ಕೊಡ್ರಿ. ಅದು ಮಾಡಿಲ್ಲ ಅಂದಾಗ ಒಂದಿನ ಹೋರಾಟ ಮಾಡೋಣ. ಹೋರಾಟ ಮಾಡಿದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಅಧಿಕಾರಿಗಳು ಓಡ್ ಬರ್ಬೇಕು ಹುಡ್ಕೊಂಡು. ನಾವು ಬೀದಿಯಲ್ಲಿ ಹೋಗ್ತಿರ್ತೀವಿ ಅಂದ್ರೆ ಅಧಿಕಾರಿಗಳು ಓಡ್ ಬರ್ಬೇಕು. ನಮ್ಮ ವಿರುದ್ಧ ಮಾಡ್ಬೇಡ್ರಿ, ನಿಮ್ ಕೆಲಸ ಏನಾಯ್ತು ಮಾಡ್ಕೊಡ್ತೀರಂತ. ಯಾಕಂದ್ರೆ ನಾವು ಬೆಂಗಳೂರು ಭಾಗದಲ್ಲಿ ಮಾಡಿದಿರಿ. ನಾನು 98ರಲ್ಲಿ ನನ್ನ ಚಳವಳಿಗೆ ಬಂದನು. ಒಂದು ಗ್ರಾಮಲ್ಲಿ ಗ್ರಾಮ ಸಂಚಾಲಕನಾಗಿದ್ದನು. ಅಲ್ಲಿಂದ ಹೋಬಳಿ ಮಟ್ಟ, ಹೋಬಳಿಯಿಂದ ತಾಲೂಕು, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಬಂದಿದ್ದೀರಿ. ಇವತ್ತು ಇದೆಲ್ಲ ನಮ್ಮ ಕೊಡುಗೆ. ಬಾಬಾ ಸಾಹೇಬರು, ಭಗವಾನ್ ಬುದ್ಧ, ಬಸವಣ್ಣರು, ನಮ್ಮ ತಂದೆ ತಾಯಿ ಋಣ. ನೀವೆಲ್ಲ ಕುಂತಿದ್ದೀರಲ್ಲ, ನಿಮ್ಮ ಋಣ ತೀರ್ಸಕ್ ಬಂದಿರೋದು ನಾವು. ನಿಮ್ಮನ್ನ ನೋಡಿಸ್ಬಿಟ್ಟು ನಾವು ದುಡ್ಡು ಮಾಡಕ್ ಬಂದಿಲ್ಲ ಇಲ್ಲಿ. ಯಾವತ್ತೂ ಅದನ್ನು ತಿಳ್ಕೊಂಡ್ರಿ. ನೀವು ಎನಿ ಟೈಮ್ ಫೋನ್ ಮಾಡ್ರಿ. ನಿಮ್ಮ ಕಷ್ಟ ಸುಖ
ನೀವು ಅಧಿಕಾರಿಗಳ ಹತ್ರ ಹೋಗಿ ಫೋನ್ ಮಾಡಿಕೊಡ್ರಿ, ನಾವು ಮಾತಾಡ್ತೀವಿ. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಒಂದು ದಿನ ಎಲ್ಲ ತಾಲೂಕು ಓಡಾಡೋಣ, ಏನು ತೊಂದರೆ ಇಲ್ಲ. ಒಂದು 8 ದಿನ ಇಲ್ಲೇ ಉಳ್ಕೊಂತೀನಿ, ಎಲ್ಲ ಹಳ್ಳಿಗಳಿಗೆ ಹೋಗೋಣ, ಎಲ್ಲ ಲೀಡರ್ಗಳ ಮನೆಗೆ ಹೋಗೋಣ, ಅವ್ರ ಊರುಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಫಸ್ಟು ಒಂದು ಪಟ್ಟಿ ಮಾಡೋಣ. ಪಟ್ಟಿ ಮಾಡಿ ಅವೆಲ್ಲ ಗಮನಕ್ಕೆ ತಂದು ನಾವು ಭೀಮಾ ಮಾರ್ಗ ಅಂತ ಹೆಸರಿಕ್ಕಿದ್ದೀರಿ. ಆದರೆ ಭೀಮಾ ದಾರಿಯಲ್ಲಿ ಹೋಗೋರು, ನಾವು ಅಡ್ಡದಾರಿಯಲ್ಲಿ ಹೋಗೋರಲ್ಲ. ಭೀಮಾ ಮಾರ್ಗದಲ್ಲಿ ಒಳ್ಳೆ ದಾರಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟ ಕೊಡುಗೆ, ಅವರು ನಳ್ಳಲ್ಲಿ ಬದುಕ್ತಾ ಇದ್ದೀರಿ ನಾವು. ಅದರಿಂದ ಇವತ್ತು ಎಲ್ಲ ತಾಲೂಕು ಸಂಚಾಲಕರು, ಜಿಲ್ಲೆಯವರು, ಎಲ್ಲ ಕಮಿಟಿಯವರು ಕೇಳ್ತಾ ಇದ್ದೀನಿ, ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಫಸ್ಟು ತಾಲೂಕು ಕಮಿಟಿಗಳು, ಹೋಬಳಿ ಕಮಿಟಿಗಳು ಎಲ್ಲ ಒಂದು ಪಟ್ಟಿ ಮಾಡಿರಿ. ಪಟ್ಟಿ ಮಾಡಿ ಅವ್ರದ್ದು ಫೋಟೋಗಳು ಅವೆಲ್ಲ ಇದು ಮಾಡಿ, ಯಾವ ಊರುಗಳಲ್ಲಿ ಏನು ಪ್ರಾಬ್ಲಮ್ ಐತೋ ಅದನ್ನೊಂದು ನೀವು ಸಭೆಗಳು ಮಾಡಿ. ತಿಂಗಳಿಗೆ ಒಂದು ತಾಲೂಕಲ್ಲಿ ಲೀಡ್ರು ಒಂದು 2 ಸಭೆ ಮೀಟಿಂಗ್ಗಳಾಗ್ಬೋದು. ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ವಾರಕ್ಕೊಂದ್ಸರಿ ಒಂದು ವಿಡಿಯೋ ಕಾಲ್ ತಗೊಳ್ರಿ. ತಾಲೂಕು ಸಂಚಾಲಕರು, ಜಿಲ್ಲೆಯವರು, ಜಿಲ್ಲೆ ಲೀಡ್ರು ಒಂದು ವಿಡಿಯೋ ಕಾಲ್ ತಗೊಂಡ್ರೆ ಅವಾಗ ಎಲ್ಲರೂ ಪ್ರಾಬ್ಲಮ್ ಏನು ಅಂತ ನಮ್ಮ ಗಮನಕ್ಕೂ ಬರ್ತದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋಕೆ ನಾವು ಇಲ್ಲಿ ಬಂದಿಲ್ಲ, ನಾವು ಚಳುವಳಿ ಕಟ್ಟಬೇಕು. ಪ್ರತಿಯೊಂದು ಹಳ್ಳಿ ಕಡೆ ಚಳುವಳಿ ಕಟ್ಕೊಂಡು ಹೋಗ್ಬೇಕಂತೇಳಿ ಬಂದಿರೋದು ನಾವು ಏನು. ಅದರಿಂದ ನಾವು ಏನು ಇವತ್ತು ಭೀಮಾ ಮಾರ್ಗ ದಾರಿಯಲ್ಲಿ ನಡೀತಾ ಇದ್ದೀವಿ, ನಾವೆಲ್ಲರೂ ಭೀಮಾ ಮಾರ್ಗ ಅದನ್ನು ಕೈ ಜೋಡ್ಸಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಹೆಚ್ಚು ಕಡೆ ಒಂದು 2,000 ಜನ ಸೇರ್ಬೇಕು ಅಂತ ಹೇಳ್ತಾ, ಅದ್ರ ಕಾರ್ಯಕ್ರಮಕ್ಕೆ ಏನೇ ಇರಲಿ ನಾವೆಲ್ಲ ಸ್ಟೇಟ್ ಕಮಿಟಿ ಎಲ್ಲರೂ ಒಂದಿನ ಮುಂದೆ ಬಂದು ಕೂತು ಮಾತಾಡಿ ಯಾವ ರೀತಿ ಮಾಡಬೇಕು ಏನು ಅಂತ. ಆಮೇಲೆ ಆಗಷ್ಟು ಗ್ರಾಮ ಸೇವೆಗಳಾಗಬೇಕು, ಹಳ್ಳಿಗಳಲ್ಲಿ ಗ್ರಾಮ ಸೇವೆಗಳಾಗಬೇಕು. ಪ್ರತಿಯೊಬ್ಬ ನಮ್ಮ ತಾಲೂಕು ಲೀಡರ್ ಮನೆ ಮುಂದೆ ಒಂದು ಬೋರ್ಡ್ ಬಿಡಬೇಕು. ಇದನ್ನ ಎಲ್ಲ ಗಮನಕ್ಕೆ ತಗೊಂಡ್ರೆ ಮುಂದೆ ಅದು ನಮ್ಗೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲೇ ಬರ್ತೈತೆ, ಯಾವ ತಾಲೂಕಲ್ಲಿ ಯಾರಿದ್ದಾರೆ, ಏನೇನೈತೆ ಎಲ್ಲ ನೋಡ್ತಾ ಇರ್ತೀವಿ ನಾವು. 12-1 ಗಂಟೆವರೆಗೂ ಕುತ್ಕೊಂಡು ನೋಡ್ತೀವಿ ನಾವು, ಯಾವ ತಾಲೂಕಲ್ಲಿ ಏನು ಕಳಿಸವ್ರೆ ಏನಿಲ್ಲ ಅಂತ. ನಮ್ಮ ಸಂಜೀವ್ ಕಂಬಳಿಯವರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಎಲ್ಲ ಟೀಮು ಆ ಸ್ಟೇಟ್ ಕಮಿಟಿ ಗ್ರೂಪಲ್ಲಿ ಪ್ರತಿಯೊಂದು ಮಾಹಿತಿನೂ ನಾವು ತಿಳ್ಕೊಂತೀವಿ. ಅದರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಾವು ಜಿಲ್ಲಾ ಸಂಚಾಲಕರಿಗೆ ಫೋನ್ ಮಾಡ್ತೀರಿ, ಏನಪ್ಪ ಏನು ಈ ಥರ ಬಂದೈತಲ್ಲ ನಿಮ್ಮಲ್ಲಿ ಏನಾಯ್ತು, ಆ ತಾಲೂಕು ಸಂಚಾಲಕ ಮಾತಾಡ್ರಿ. ಇದನ್ನು ನಾವು ಅವ್ರ ಗಮನಕ್ಕೆ ತರ್ತೀವಿ. ಯಾವ ಆಗಿರ್ಬೋದು, ಜಿಲ್ಲೆ ಲೀಡರ್ಗಳಾಗಿರ್ಬೋದು, ಎಲ್ರಿಗೂ ನಿಮ್ಗೆ ಸ್ಪಂದಿಸ್ತಾರೆ. ಸ್ಪಂದಿಸಿಲ್ಲ ಅಂದ್ರೆ ಹೇಳ್ರಿ, ಇಲ್ಲ ಹಿಂಗೆ ಕೆಲಸ ಮಾಡ್ತಾ ಇಲ್ಲ, ನಮ್ಗೆ ಯಾರು ಸ್ಪಂದಿಸೇ ಇಲ್ಲ, ನಮ್ಗೆ ಯಾರು ಫೋನ್ಗಳು ಮಾಡಿದ್ರೆ ಫೋನ್ ಎತ್ತಲ್ಲ ಅಂದರೆ ಡೈರೆಕ್ಟ್ ನಮಗೂ ಮಾಡಿದ್ರೆ ನಾವು ಮಾತಾಡ್ತೀವಿ, ಏನು ತೊಂದರೆ ಇಲ್ಲ. ನಾವು ಯಾವತ್ತೂ ನಿಮ್ಮ ಕೆಲಸ ಮಾಡೋಕ್ಕೆ ಬಂದಿರೋದು. ಬಾಬಾ ಸಾಹೇಬರು ನಮ್ಮನ್ನು ಈ ಮಟ್ಟಕ್ಕೆ ತಂದವರಂದರೆ ನಾವು ಇನ್ನೂ ಬೆಳಿಬೇಕು, ಅಧಿಕಾರಿಗಳು ಹುಡ್ಕೊಂಡು ಬರಬೇಕು. ಏನೋ ಆ ಕೆಲಸ ನಾವು ಮಾಡೋವಂಥ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಇವತ್ತೆಲ್ಲ ನಮ್ಮ ತಾಲೂಕು ಜಿಲ್ಲೆಯವರೆಲ್ಲ ಕರೆಸಿ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಬಳಸಿ ಜೈ ಭೀಮ್ ಜೈ ಭಾರತ್. ಒಂದು 10-15 ಪೇಜ್ ಇರೋದು ಅದನ್ನ ಬರೆದಿರ್ತಾರೆ, ಅದನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಇಲ್ಲ ಇದು ಈ ರೀತಿ ಮಾತಾಡಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಅಸಾಧ್ಯ ಜನ ಇದಾಗ್ತದೆ, ತೊಂದರೆ ಆಗ್ತದೆ, ಅವಾಸ ಆಗ್ತದ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೀಲೇಬಾರ್ದು ಅಂತ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಯೋದು ಆಗ್ತೈತಿ ಅಂತ ವಿಚಾರ ಮಾಡ್ಕೊಂಡು ಕಾರ್ಯಕ್ರಮ ರದ್ದು ಮಾಡ್ತಾರೆ. ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಷ್ಟೊಂದು ಮನಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥ ಮನುವಾದಿಗಳ ಮನಸ್ಥಿತಿ ಯಾವ ರೀತಿ ಆಳವಾಗಿ ಬೇರೆ ಬಿಟ್ಟಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ತಿಳಿಯೋದಾಗಲಿ, ನಮ್ಮ ಸಮುದಾಯದ ತಿಳಿಯೋದಾಗಲಿ, ಈ ದೇವರು ದಿನರು ಅಂತಕ್ಕಂಥದ್ದನ್ನ ಮನುಷ್ಯನೊಳಗೆ ತಿಳಿಯೋದು. ನೀವು ದೇವರು ಭಕ್ತರು, ಯಾವುದು ಇದು ಅಂತಕ್ಕಂಥದ್ದನ್ನ ನಮ್ಮ ಹೆಣ್ಮಕ್ಳನ್ನ ಈ ದೇವರಶಿ ಪದ್ಧತಿಯನ್ನು ಜಾರಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಮುತ್ತು ಕಟ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಶಿವಮೊಗ್ಗದಲ್ಲಿ ಯಾವುದು ಚಂದ್ರಗುತ್ತಿಯಲ್ಲಿ ಬೆತ್ತಲೆ ಸೇವೆ ಮಾಡ್ತಕ್ಕಂಥದ್ದು, ಅನೇಕ ವ್ಯವಸ್ಥೆಗಳನ್ನ ನಮ್ಮ ಸಮುದಾಯದ ಮೇಲೆ ಹೇರಿಕೆಯಿಂದ ನಿಮ್ಗೆ ದೇವರು ಇದೇ ರೀತಿ ಅಂತಂದ್ರೆ ನಾವು ಬ್ರಾಹ್ಮಣರು ಶ್ರೇಷ್ಠ, ನಾವು ಈ ದೇಶದ ಆಡಳಿತ ನಡೆಸ್ತಕ್ಕಂಥ ನಾವು ಬ್ರಾಹ್ಮಣರ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲರೂ ಅತಿ ಶೂದ್ರ ಇದ್ರಿ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ನಿಮ್ಮ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ತಲಾಂತರದಿಂದ ನಡ್ಕೊಂಡು ಬಂದಂತ ಪದ್ಧತಿಯನ್ನ ಈ ದೇಶದಲ್ಲಿ ಇವತ್ತಿಗೂ ಕೂಡ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಯಾದಗಿರಿಯಲ್ಲೇನ ಇವತ್ತು ಅದ ಬೆಳಿಗ್ಗೆ ಮಾತಾಡಿದ್ವಿ ನಾವು. ಯಾದಗಿರಿ ಜಿಲ್ಲೆಯಲ್ಲೇನ ಯಾವುದೋ ಒಂದು ಗ್ರಾಮದಲ್ಲಿ ಕುಣಿ ಹೊಡೆದ ಶಾಖಾಪುರ ಅಂತ ಕೇಳಿದ ಕುಣಿ ಹೊಡ್ಯಾಕಂತ ಅಂದ್ರೆ ಸತ್ತ ಅಂತಾರೆ ಯಾರ ಮೇಲ್ಜಾತಿ ಯಾರ ಸಾಯಿದೆ ಅಲ್ಲಿ ಕುಣಿ ಹೊಡ್ಯಾರ ಬಲಿಮಾದಿಗರ ಹೊಡಿಬೇಕಂತ ಅಂದ್ರೆ ಕುಣಿ ನಮ್ಮವ್ರಿಗೆ ಆ ಪದ್ಧತಿ ಇದೆ ಅಂತೆ. ಆ ಪದ್ಧತಿ ಇದ್ದಾಗ ಅವ್ರು ಯಾವ ಪಾಪ ಅವ್ರು ಎಷ್ಟಿದವ್ರು ಸತ್ತಾರ ಅವರು. ಆ ಎಷ್ಟಿದವ್ರದ್ದು ಈಗ ಏನಾಗಿತ್ತು ಅಂದ್ರೆ ಅವ್ರದ್ದು ಒಂದು ಸ್ಟೇಟಸ್ ಹೆಚ್ಚಾಗಿಬಿಟ್ಟಿದ್ದಾರೆ. ಇಲ್ಲಿ ಯಾರು ಎಷ್ಟಿದ್ರೆ ತಿಳ್ಕೊಳ್ತಾರೆ. ಬಟ್ ಅವ್ರು ನೋಡ್ರಿ ಎಷ್ಟಿ ಅಂದ್ರೆ 2 ಅರ್ಥ ಮಾಡ್ದಂಗ. ಇವತ್ತೇನಾಗಿದ್ದಾರೆ ಎಷ್ಟಿದವ್ರ ಮನೆಗೆ ಯಾರು ತಿಳ್ಕೊಂಡಿದಾರಂತ ಸತ್ತು ಹೋಗಿದಾರಂತ ಅವ್ರು ಕುಣಿ ಹೊಡ್ಯಾಕ ಅವ್ರು ಹೋಗಂಗಿಲ್ಲ ಅಂತ ಹೇಳ್ತಾರೆ.
ಅಷ್ಟಗ ಊರಾಗ ದೊಡ್ಡ ಗಲಾಟೆ. ಅಂದ್ರೆ ಯಾವ ಮಟ್ಟಕ್ಕೆ ನಮ್ಗೆ ಇವತ್ತು ಇವ್ರು ನಡೆಸ್ಕೊಳ್ತಾರೆ. ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡೋದು 75 ವರ್ಷ ಗತಿಸಿದ್ರು ಕೂಡ ಆ ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡಿದ್ರೆ ನಾವೆಲ್ಲರೂ ರಾಜ ಮಹಾರಾಜರ ತರ ಬದುಕಬೇಕು. ಒಳ್ಳೊಳ್ಳೆ ಇವತ್ತು ನಾವೆಲ್ಲರೂ ಮಾಡ್ತಾ ಇದೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿದೀವಿ, ಒಳ್ಳೊಳ್ಳೆ ಸಾಡಿ ಉಟ್ಕೊಂಡಿದೀವಿ, ಒಳ್ಳೆ ಮೈ ಮೇಲೆ ಬಂಗಾರ ಹಾಕೊಂಡಿದೀವಿ, ಒಳ್ಳೆ ಮನೆ ಕಟ್ಕೊಂಡಿದೀವಿ ಅಂದ್ರೆ ಅದ್ರಲ್ಲಿ ಯಾರು ಕೊಟ್ಟ ಭಿಕ್ಷೆ ಅದೆಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ ಭಿಕ್ಷೆ ಅದೆಲ್ಲ ನಮಗೆ. ಅವ್ರು ಬಾಬಾ ಸಾಹೇಬ್ ಒಬ್ಬರು ಇಲ್ಲ ಅಂದ್ರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಕೊಡ್ತಿದೀವಿ ಅಂತಕ್ಕಂಥದ್ದು, ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತಿದ್ದೀವಿ, ನಮ್ಮ ಪರಿಸ್ಥಿತಿಗಳು ಏನಾಗ್ತಿದ್ವು, ನಮ್ಮ ಮಕ್ಕಳ ಪರಿಸ್ಥಿತಿಗಳು ಏನಾಗ್ತಿದ್ವು, ನಮ್ಮ ಹಿರಿಯರ ಪರಿಸ್ಥಿತಿಗಳು ಯಾವ ರೀತಿ ಇರ್ತದೆ, ನಾವು ಯಾರು ಹುಟ್ಟತ್ತಿಲ್ಲ ಏನೋ ಅಂತ ಒಂಥರ ಅನಿಸ್ತದ. ಆ ಲೆಕ್ಕನಾಗ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನ ಇವತ್ತ ಅಳಿವಿನ ಅಂಚಿನಲ್ಲಿದೆ. ನಾವೆಲ್ಲರೂ ಅದನ್ನ ತಲೆಯೊಳಗೆ ಮುಖ್ಯವಾಗಿ ಇಟ್ಕೋಬೇಕಾದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತ ಸಂವಿಧಾನ ಇರ್ಲಿಲ್ಲ ಅಂದ್ರೆ ನಾವ್ ಯಾರು ಇಲ್ಲ, ಆ ಸಂವಿಧಾನ ಹೋಯ್ತು ಅಂದ್ರೆ ನಾವ್ ಯಾರು ಇಲ್ಲ. ನಮ್ಮ ಗುಂಡಿಯನ್ನು ನಾವು ತೊಡಿತಂತ, ನಮ್ಮ ಕುತ್ತಿಗೆಯನ್ನು ಅವರಿಗೆ ಕೊಟ್ಟಿಗೆ ನಮ್ಗೆ ಕೊಯ್ರಿ ಅಂತಕ್ಕಂಥ ಪರಿಸ್ಥಿತಿ ಬಂದ. ದಯವಿಟ್ಟು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ಹೋರಾಟದ ಗುರಿ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿ ಉಳಿಸ್ಬೇಕು, ಅವ್ರ ಸಿದ್ಧಾಂತವನ್ನು ಜೀವಂತವಾಗಿ ಉಳಿಸ್ಬೇಕು, ಅವ್ರು ಕೊಟ್ಟಂತ ಸಂವಿಧಾನದ ಉಳಿವಿಗಾಗಿ ನಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿ ಅದನ್ನು ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥದ್ದು ದೃಢ ಸಂಕಲ್ಪ ಮಾಡಿದ್ರೆ ಮಾತ್ರ ಈ ಚಳವಳಿಗೆ ಕಟ್ಟಲಿಕ್ಕೆ ಒಂದು ಅರ್ಥಪೂರ್ಣ ಬರ್ತೈತಿ ಅಂತಕ್ಕಂಥ ಮಾತನ್ನ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತು ಸಂವಿಧಾನ ಪೂರ್ತಿ ಅಳಿವಿನ ಅಂಚಿನಲ್ಲಿದೆ. ಯಾವ ಸಮಯದಲ್ಲಿ ಇವತ್ತು ಹೇಳಿಕೆ ನೇರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರೀಗ, ಈ ಸಂವಿಧಾನ ತೆಗಿಲಿಕ್ಕೆ ನಾವು ಬಂದಿದ್ದೀವಿ, ಈ ಸಂವಿಧಾನವನ್ನ ಹಾಳು ಮಾಡಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿಕೆ ಕೊಟ್ಟಾಗೂ ಕೂಡ ನಮ್ಮಲ್ಲಿ ಯಾರಲ್ಲಿ ಜಾಗೃತಿ ಆಗ್ತಾ ಇಲ್ಲ. ಅದು ಹೇಳ್ತಾ ಇಲ್ಲ, ನಾವು ಮಾತಾಡ್ತೀವಿ 4 ಮಂದಿ ಕುಡ್ಕೊಂತ ಸಂವಿಧಾನಕ್ಕೆ ಕೈ ತೆಗಿತೀವ್ರಿ, ಕಾಲ್ ತೆಗಿತೀವ್ರಿ, ಅವ್ರು ಉಂಡ ತೆಗಿತೀವಿ. ಏನ್ ತೆಗಿಯಾಕತ್ತೈತಿ ನಮ್ಮ ಕಡೆಯಿಂದ? ಎಲ್ಲ ಅವ್ರ ತೆಗೈತಿ ಇವತ್ತು, ಎಲ್ಲ ಅವ್ರ ತೆಗ. ನಮ್ಮ ಹತ್ತಾಗ ಏನೂ ಇಲ್ಲ, ನಮ್ಮ ಹತ್ತಾಗ SIR ಅಂತ ಬಂದಿತ್ತು ಗೊತ್ತೈತಿ, ಎಲ್ಲ ಹುಟ್ಟಿಗೆ ಮಾಡಿಲ್ಲ. SIR ಮಾಡಿದ್ರು ಅದೋ ಉದ್ದೇಶನ. ಎಷ್ಟು ಮಂದಿ ಮುಖ್ಯ ಆಡ್ತಾರೋ ಗೊತ್ತಿಲ್ಲ. ಈಗಾಗಲೇ 84 ಲಕ್ಷ ಮಂದಿ ಹೊರಗಡೆ ಕರ್ನಾಟಕದಾಗಿ. ಇನ್ನೂ ನಡೆದಿದ್ದ ಪ್ರಕ್ರಿಯೆ, ಇನ್ನೊಂದು ವಾರ ಟೈಮಿಂಗ್ ಇದೆ, ಅದಕ್ಕೆ ಇನ್ನೊಂದು ವಾರ ಟೈಮಿಂಗ್ ಇದೆ. ಆದರೂ ಕೂಡ 84 ಲಕ್ಷಕ್ಕೆ ಲಿಸ್ಟ್ ಮಾಡಿಟ್ಟಿದ್ದಾರೆ. ಅಷ್ಟು ಮಂದಿ ಹೊರಗೆ ಹೋಗ್ತಾರೆ. ಅದ್ರ ಹೆಚ್ಚು ಕಡಿಮೆ ಹೆಣ್ಮಕ್ಳು ಔಟ್. ಹಿಂಗ ನಮ್ಮ ಸಣ್ಣಗೆ ಎಲ್ಲೋ ಒಂದ್ ಕಡೆ ತುಡಿತಕ್ಕಂಥದ್ದ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನೋಡ್ರಿ, ಕಾಯ್ದೆ ನ್ಯಾಯಾಂಗ ಅವ್ರ ಕಡೆ ಐತಿ, ಕಾರ್ಯಾಂಗ ಅವ್ರ ಕಡೆ ಐತಿ, ಅಧಿಕಾರಿಗಳೆಲ್ಲ ಅವ್ರ ಮಾತು ಕೇಳ್ತಾರೆ, ನಮ್ಮ ಮಾತು ಯಾರು ಕೇಳ್ತಾರೆ? ನಾವೆಷ್ಟು ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿ ಗೆದ್ದೀವಿ ನಾವು? ಎಷ್ಟು ಹೋರಾಟ ಮಾಡ್ಬೋದು? ಒಂದ್ ದಿವಸ ಗೆದ್ದದ ಇತಿಹಾಸ ಐತಿ, ಅದಾವ ಇತಿಹಾಸಗಳು ಅದಾವ, ಗೆದ್ದಿಲ್ಲತ್ತಲ್ಲ ಅದಾವ. ಈ ಶಿವಮೊಗ್ಗದ ಚಂದ್ರಗುತ್ತಿ ಹೆಣ್ಣು ಮಕ್ಕಳು ಭಕ್ತರೇ ಸೇವೆ ಮಾಡ್ತಿದ್ರು, ಅದನ್ನ ನಮ್ದು DSS ಹೋರಾಟ ಮಾಡ್ತಿದ್ದು ಬಂದ್ ಮಾಡಿದಾರೆ. ಎಲ್ಲಮ್ಮ ಸವದತ್ತಿಗೆ ನಮ್ಮ ಹೆಣ್ಮಕ್ಳಿಗೆ ದೇವದಾಸಿ ಪದ್ಧತಿ ಮಾಡಿ ಮುತ್ತು ಕೊಡ್ತಿದ್ರು, ಅದನ್ನ ನಮ್ಮ DSS ಹೋರಾಟ ಮಾಡಿ ಬಂದ್ ಮಾಡಿದಾರೆ. ರಾಮಕೃಷ್ಣ ಹೆಗಡೆ ಸರ್ಕಾರ ವಹಿಸಿದಂತ ಉದಾಹರಣೆ ಇದೆ ನಮ್ಮ ಸರ್ಕಾರ, ನಮ್ಮ DSS ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನು ಮುರಿಲಿಕ್ಕೆ ಹಲವಾರು ಸಂಘಟನೆಗಳು, ನಮ್ದೊಂದು ಬೇರೆ, ನಿಮ್ದೊಂದು ಬೇರೆ, ನೀನ್ ಬೇರೆ, ನೀನ್ ಬೇರೆ, 10 ಮಂದಿ ನಮ್ಮ ಮನೆಯೊಳಗೆ ಅಂತವ್ರು. ನಾವು ಅವರೆಲ್ಲ ಮಾಡ್ತಾವ್ರ, ಇವತ್ತೇನು ಸಂಘಟನೆ ಕಟ್ಟಿದ್ರಲ್ಲ ಅವ್ರೆಲ್ಲರೂ ಮಾಡ್ತಾವ್ರನ. ನಾವ್ ಎಷ್ಟೋ ಮಂದಿ ಇದ್ರು, ಎಷ್ಟೋ ಸಂಘಟನೆ ಇದ್ರು, ಗುರಿ ಏನಿರ್ಬೇಕು ನಮ್ದ? ಬಾಬಾ ಸಾಹೇಬ್ ಅಂಬೇಡ್ಕರ್. ಗುರಿ ಏನಿರ್ಬೇಕು? ಸಂವಿಧಾನದ ಉಳಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದನ್ನ, ಇದನ್ನ ಮನದೊಳಗೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಯಾರಿಗೂ ಬರ್ತಾ ಇಲ್ಲ. ಆ ವಿಚಾರ ಇಟ್ಕೊಂಡಕ್ಕೆ ನೀವು ಏನು ವೇದಿಕೆ ಕೂತಿದ್ವಿ ನಾವು ಆಗಿರ್ಬೋದು, ಇನ್ನು ಅನೇಕ ನಮ್ಮ ಹೋರಾಟಗಾರರ ನಮ್ಮ ಸಂಘಟನೆಯಲ್ಲಿ ಅವ್ರನ್ನೆಲ್ಲರೂ ಒಳಗೊಂಡೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ರಕ್ಷಣೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾರ್ಥದ ಪ್ರತಿ ಮನೆಗಳಿಗೆ ಮುಗಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಇವತ್ತಿನ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಸಂಚಾಲಕರು ಮಾತ್ರ ಬಂದಿದ್ದೀವಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಹಳ್ಳಿಗೆ ಹೋಗ್ಬೇಕು, ತಾಲೂಕು ಸಂಚಾಲಕರು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ ಹೋದಾಗನ ಹಳ್ಳಿ ಎದ್ರನ ಸಿಟಿ ಬದುಕಲಿಕ್ಕೆ ಸಾಧ್ಯ ಐತಿ. ಹಳ್ಳಿ ಸ್ಟ್ರಾಂಗ್ ಆದ್ರನ ನಮ್ಮ ಜನ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಐತಿ. ಹಳ್ಳಿಯಲ್ಲಿ ಇನ್ನೂ ಬಹಳ ಮೌಢ್ಯದಿಂದಿದ್ದಾರೆ ನಮ್ಮ ಜನ, ಇನ್ನೂ ಮೂಢನಂಬಿಕೆಯಿದ್ದಾರೆ, ಇನ್ನೂ ಬಹಳ ಅನಾಗತ್ಯ ಪರಿಸ್ಥಿತಿ ಒಳಗದ. ಈಗ ನಮ್ಮ ಹಿರಣ್ಣವ್ರು ಹೇಳಿದ್ರು, ಈ ಭಾಗ ಇದರ ಭಾಗ ಮತ್ತು ಗುಲ್ಬರ್ಗ ಭಾಗ. ಬೀದರ್ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾದಂಥ ಸಂಜೀವಣ್ಣ ಮೇತ್ರೆ ಅವರೇ ಮತ್ತು ನಮ್ಮ ಹಳೆಯ ಹೋರಾಟದ ಹುಲಿ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಮಾಣಿಕರಾವ್ ಪವರಣ್ಣನವರೇ ಮತ್ತು ಇನ್ನೋರ್ವ ಇರ್ತಕ್ಕಂಥ ಸಂಜೀವಣ್ಣನವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಎಲ್ಲ ಜಿಲ್ಲಾ ಸಂಘಟನಾ ಸಂಚಾಲಕರೇ, ತಾಲೂಕಾ ಸಂಚಾಲಕರೇ, ಮಹಿಳಾ ಒಕ್ಕೂಟದ ಎಲ್ಲ ಆತ್ಮೀಯ ಎಲ್ಲರಿಗೂ ಭೀಮಾ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಏನು ಈ ಬೀದರ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ಒಂದು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗವನ್ನು
ಪ್ರಥಮ ಜಿಲ್ಲಾ ಸಭೆಯನ್ನು ಮಾಡ್ತಾ ಇದೀವಿ. ಈ ಸಭೆ ಸ್ವಲ್ಪ ಅಸ್ತವ್ಯಸ್ತ ಆದ್ರೂ ಸ್ವಲ್ಪ ಬಹಳ ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ. ಈಗ ಬೀದರ್ ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕು ಬರ್ಬೋದು. ಈಗ ಸಂಪೂರ್ಣ ಒಂದು ಸೇರಿಸಿದ್ರೆ 8 ತಾಲೂಕು ಇರ್ಬೋದು, ಹೌದಾ? ಎಷ್ಟು ಈ ಬೀದರ್ದಲ್ಲಿ ಎಷ್ಟು ತಾಲೂಕುಗಳು ರಚನೆ ಮಾಡಿದ್ದಾರೆ ಅಂತ ಸಂಜು ಅಣ್ಣವರು ಹೇಳಬೇಕಾಗಿತ್ತು. ಮೊನ್ನೆ ಜುಲೈ 19ನೇ ತಾರೀಕಿಗೆ ರಾಜ್ಯ ಸಮಿತಿ ಸಭೆಯಲ್ಲಿ ನಮ್ಮ ರಾಜ್ಯ ಸಂಚಾಲಕರು ಆದೇಶ ಮಾಡಿದ್ರು, ಪ್ರತಿ ಜಿಲ್ಲೆಗಳಿಗೆ ನಾನು ವಿಸಿಟ್ ಕೊಡ್ತೀನಿ. ಒಂದು ಜಿಲ್ಲಾ ಸಭೆ ಕಾರ್ಯದಲ್ಲಿ ಜಿಲ್ಲಾ ಬಾಡಿಗಳು ಯಾರ್ಯಾವ ಜಿಲ್ಲಾ ಸಭೆಯಲ್ಲಿ ಇದ್ದಾರೆ, ತಾಲೂಕಾ ಪದಾಧಿಕಾರಿಗಳು ಎಷ್ಟಿದ್ದಾರೆ, ಇನ್ನು ತಾಲೂಕುಗಳು ಎಷ್ಟು ತಾಲೂಕು ರಚನೆ ಆಗ್ಯಾವ, ಎಷ್ಟು ತಾಲೂಕು ರಚನೆ ಆಗಿಲ್ಲ, ಹೋಬಳಿಗಳು ಎಷ್ಟಾಗ್ಯಾವ, ಆ ಸವಿಸ್ತಾರವಾದಂಥ ಮಾಹಿತಿಯನ್ನು ಅವ್ರು ಪ್ರಾಸ್ತಾವಿಕ ಮುಖಾಂತರ ಅಣ್ಣ ಮಾತಾಡಬೇಕಾಗಿತ್ತು. ಏನು ಕೆಲವು ಕಾರಣಾಂತರವನ್ನು ಮಾಡಿಲ್ಲ. ಅದಕ್ಕಾಗಿ ಮುಂದಿನ ಸಭೆಗೆ ನೆಕ್ಸ್ಟ್ ರಾಜ್ಯ ಸಮಿತಿ ಸಭೆ ಆಗ್ತದಲ್ಲ, ಆ ಸಭೆಯಲ್ಲಿ ನಾವು ಈ ಬೀದರ್ ಜಿಲ್ಲೆಯಲ್ಲಿ 8 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳು ರಚನೆ ಮಾಡಿದ್ವಿ, ಆ ತಾಲೂಕಾ ಪದಾಧಿಕಾರಿಗಳು ಕಂಪಲ್ಸರಿ ತಾಲೂಕಾ ಪದಾಧಿಕಾರಿಗಳು ಹಾಜರಿರಬೇಕು. ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಸಭೆ ಮಾಡಬೇಕು. ಆ್ಯಕ್ಚುಲಿ ಈ ಮುಂಜಾಗ್ರವಾಗಿ ಒಂದು ರಾಜ್ಯ ನಾಯಕರು ಒಂದು ಜಿಲ್ಲೆಗೆ ಬರ್ತಾರೆ ಅಂದರೆ ನಾವು ತಾಲೂಕಾ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಮುಂಜಾಗ್ರವಾಗಿ ಪೂರ್ವಭಾವಿ ಸಭೆ ಮಾಡಿ ಎಲ್ಲ ಎಷ್ಟು ತಾಲೂಕು ಆಗವ ಎಷ್ಟು ತಾಲೂಕು ಆಗಿಲ್ಲ ಅಂತ ಒಂದು ಭಾಳ ವಿಸ್ತಾರವಾಗಿ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಅದಕ್ಕೆ ಈ ಬೀದರ್ ಜಿಲ್ಲೆಯ ಭಾಳ ಒಂದು ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಹೋಗ್ತಕ್ಕಂಥ ಒಂದು ಬೀದರ್ ಜಿಲ್ಲೆ ಅದ. ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಬಾ ಸಾಹೇಬರ ಮೂರ್ತಿಗಳು ಇಲ್ಲವ ಅಂದ್ರೆ ಬೀದರ್ ಜಿಲ್ಲೆಗಳಿದ್ದಾವೆ. ಇಲ್ಲೇ ಬೀದರ್ ಜಿಲ್ಲೆಯಲ್ಲಿ ಮೂವ್ಮೆಂಟ್ ಆದ. ಅದಕ್ಕಾಗಿ ಬೀದರ್ ಜಿಲ್ಲೆ ಯಾವತ್ತಿದ್ರೂ ಹಿಂದುಳಿಬಾರ್ದು. ಬೀದರ್ ಜಿಲ್ಲೆ ಯಾವತ್ತಿದ್ರೂ ಕರ್ನಾಟಕದಲ್ಲಿ ಮುಂದಿರಬೇಕು. ಅದು ಮುಂದಿನ ದಿನಮಾನಗಳಲ್ಲಿ ನಮ್ಮ ದಲಿತ ಸಂಘರ್ಷ ಭೀಮಾ ಮಾರ್ಗ ಒಂದು ಬಹಳ ಆಕ್ಟಿವ್ ಆದ ಬೀದರ್ ಜಿಲ್ಲೆಗಂತ ಅದು ಅಂತ ಕೆಲಸನ ಅಣ್ಣವ್ರು ಮಾಡ್ಬೇಕಂತ ಹೇಳ್ತಾ ಈಗ ಆಲ್ರೆಡಿ ನಾವು 1 ಗಂಟೆಗೆ ಸಭೆ ಪ್ರಾರಂಭ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೆಚ್ಚಿನ ಸಮಯ ತಗೊಂಡು ನಾವೆಲ್ಲರೂ ಒಂದು ಮಾತಾಡುವ ಮುಖಾಂತರ ಈಗ ಸಮಯ ಆಗಿದೆ. ನಮ್ಮ ರಾಜ್ಯ ನಾಯಕರು ಹೋಗುವುದರಿಂದ ಮುಂದಿನ ಕಾರ್ಯಕ್ರಮ ದಿವಸ ಆಗಮಿಸಿದಂತ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸುತ್ತಾ, ತಾವು ನಮ್ಮ ಹೆಸರು, ತಾವು ಯಾವೂರ ಮತ್ತು ತಾಲೂಕಾ ಸಂಚಾಲಕರು ಅಥವಾ ಜಿಲ್ಲಾ ಸಂಘಟನಾ ಸಂಚಾಲಕರು ಅಂತಕ್ಕಂಥದ್ದನ್ನ ತಮ್ಮ ಪರಿಚಯ ನಮಗೆ ಮಾಡ್ಕೊಂಡಿದ್ರೆ ಅದಾದ ನಂತರ ನಮ್ಮ ವೇದಿಕೆ ವಿರುದ್ಧ ಬಂದ ಪರಿಚಯ ತಮಗಾಗ್ತದೆ. ಆಮೇಲೆ ಎಲ್ಲರೂ ಕುರಿತು ಚರ್ಚೆ ಮಾಡೋಣ. ಕಾಶಿನಾಥ್ ಸಂಕೂರ್, ದೈಕೋಡ್ ಸಂಕೂರು,